ವಾರು ಎಷ್ಟು ಎಫೆಕ್ಟ್ ಆಗ್ತಾ ಇದೆ? ಅದು ಜಗತ್ತಿನ ಮೇಲೆ ಉಂಟು ಮಾಡುವಂಥ ದುಷ್ಪರಿಣಾಮ. ನಾವು ಕೋವಿಡ್ ಅನ್ನು ಹೇಗೆ ಎದುರಿಸಿದ್ವಿ ಹಾಗೆ ಎದುರಿಸೋಣ ಅಂತೇಳಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. कोरोना के समय भी एकजुटता से ऐसी चुनौतियों का सामना कर चुके हैं. अब हमें फिर से उसी तरह तैयार रहने की आवश्यकता है. ನಿಮ್ಮ ಪ್ರಕಾರ ವಾರ್ ಬೇಕಿತ್ತ? ವೆಪನ್ಸ್ ಮಾರಾಟ ಆಗಬೇಕು ಅಂದ್ರೆ ಏನಾಗಬೇಕು? ಪ್ರಪಂಚದ ಸಂಘರ್ಷ ಬೇಕು ಸರ್. ಯಾವ ಕಾರಣಕ್ಕೋಸ್ಕರ ವಾರ್ ಮಾಡಿದ್ರು? ಅಮೆರಿಕದ ಬಹಳ ದೊಡ್ಡ ವ್ಯಾಪಾರದ ಮೂಲನೇ ವೆಪನ್ಸು. ನಾವು ಮಾತುಕತೆಗೆ ಸಿದ್ಧ ಅಂತ ಟ್ರಂಪ್. ನಿನಗೆ ಸಾಕಾದಾಗ ಮಾತುಕತೆ, ಶಾಂತಿ ಒಪ್ಪಂದ. ಏನ್ ಇನ್ನೊಂದು ದೊಡ್ಡ ಇದ? ನಮಸ್ಕಾರ ರಾಜಚಿಂತನ್ ಅವರೇ. ನಮಸ್ಕಾರ. ಏನ್ ಸಮಾಚಾರ? ಹೇಳಬೇಕಲ್ಲ. ಊಟ ಆಯ್ತಾ? ಗ್ಯಾಸಿನ ಸಮಸ್ಯೆ ಅದಕ್ಕೆ ಕೇಳಿದ ಊಟ ಆಯ್ತಾ? ನನ್ನ ಮನೇಲಿ ಮಾತ್ರ. ತುಂಬ ಜನರ ಮನೇಲಿ ಗ್ಯಾಸಿನ ಕೊರತೆ ಇಲ್ಲ. ಬೆಳಿಗ್ಗೆ ಬುಕ್ ಮಾಡಿದ್ರೆ 3 ಗಂಟೆ ಒಳಗೆ ಗ್ಯಾಸ್ ಬರ್ತಾಯಿದೆ ಅಂತೆ. 2 ಸಿಲಿಂಡರ್ ಬರ್ತಾಯಿದೆ ಅಂತೆ. ಯಾರಲ್ಲಿ ನಾವು ಈ ನಿಮಗೆ ಏನಂತದಕ್ಕೆ ಡಂಗ್ ಅಂತ ಒಂದು ಪದ ಯೂಸ್ ಮಾಡ್ತೀವಿ. ಡಂಗ್ ಭಕ್ತ ಅಂತ ಕರಿತೀವಿ. ಡಂಗ್ ಅಂದರೆ ಸಗಣಿ ಅಂತೇಳಿ. ಒಂದಿಷ್ಟು ಸಗಣಿ ಭಕ್ತರ ಅಂತ ಒಂದಿಷ್ಟು ಜನ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಇದು ನಿಜವಾಗ್ಲೂ ಬರುತ್ತಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಬರುತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಈಗ ಗ್ಯಾಸಿನ ಬಹಳ ದೊಡ್ಡ ಸಮಸ್ಯೆ ಇದೆ. ಕೋವಿಡ್ನಂತಹ ಪರಿಸ್ಥಿತಿ ನನ್ನ ದೇಶಕ್ಕೆ ಬರುತ್ತೆ. ನಾವು ಕೋವಿಡನ್ನು ಹೇಗೆ ಎದುರಿಸಿದ್ವಿ ಹಾಗೆ ಎದುರಿಸೋಣ ಅಂತೇಳಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಅದನ್ನು ಬರೆದ್ರೂ ಕೂಡ ಸುಳ್ಳನ್ನು ಹೇಳ್ತಿದ್ಯಾ, ಸುಳ್ಳನ್ನು ಹೇಳ್ತಾ ಇದ್ದೀರಾ ನೀವು. ನಾನು ಇವತ್ತು ಬೆಳಿಗ್ಗೆ ಗ್ಯಾಸ್ ಬುಕ್ ಮಾಡಿದೆ, 3 ಅವರ್ಸಲ್ಲಿ ಗ್ಯಾಸ್ ಬಂತು ಅಂತ. ಸರ್, ನಾರ್ಮಲ್ ಡೇಸಲ್ಲೇ ನೀವು ಗ್ಯಾಸ್ ಬುಕ್ ಮಾಡಿದ್ರೆ ಸಂಸಾರ ಮಾಡಿದವರು, ಮಕ್ಕಳಿರೋರು, ನಮಗೆ ಗೊತ್ತಿದೆ, ನಿಜ ಗೊತ್ತಿದೆ. 3 ಡೇಸ್ ಮಿನಿಮಮ್ ಪೂರೈಕೆ ಆಗೋದಕ್ಕೆ ಬೇಕು. ಅದು ಬೆಂಗಳೂರಿನಂಥ ಸಿಟಿಗಳಲ್ಲಿ, ಊರ್ ಕಡೆ ಎಲ್ಲ ನಿಮಗೆ ವಾರಗಟ್ಟಲೆ ಬೇಕು. ಹೌದು, ಮಿನಿಮಮ್ 24 ಅಂತಾರೆ. ಬಟ್ ಕೊರಟದೇ 3 ದಿನ ಆಗ್ತದೆ. ಬೆಳಗ್ಗೆ 10 ಗಂಟೆ ಮಾಡದಂತೆ ಮಧ್ಯಾಹ್ನ 2 ಗ್ಯಾಸ್ ಕೊಟ್ರಂತೆ ಒಂದು ಬುಕ್ಕಿಂಗಿಗೆ. ಡಂಗ್ ಅನ್ಬೇಕಾ ಬೇಡ? ಸೊ ವೀಕ್ಷಕರೇ, ಈ ವಿಚಾರ ಏನಕ್ಕೆ ಮಾತಾಡ್ತಿದೆ ಅಂತಂದರೆ, ದೇಶಾದ್ಯಂತ ಈಗ ಗ್ಯಾಸಿನ ಸಮಸ್ಯೆ ತುಂಬ ಇದೆ. ಹಾಗಾಗಿ ಸ್ವಲ್ಪ ಕಿಚಾಯಿಸ್ಕೊಂಡು ಮಾತಾಡ್ತಾ ಇರೋದು. ಯಾರೋ ತೆಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ತೆಪ್ಪು ತಿಳ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಹೌದು. ಸೊ ಇವಾಗ ಗ್ಯಾಸಿನ ಸಮಸ್ಯೆ ಒಂದಿದೆ. ಈ ಗ್ಯಾಸಿಗೆ ಮೂಲ ಕಾರಣ ಬಂದ್ಬಿಟ್ಟು ವಾರ್ ಅಂತಾರೆ. ವಾರು ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಆ್ಯಕ್ಚುಲಿ? ಸರ್, ನನ್ನ ವಾರ್ನ ಯಾವಾಗಲೂ ವಿಮರ್ಶೆ ಮಾಡ್ತೀನಿ. ವಾರ್ ಅನ್ನೋದು 2 ದೇಶಗಳ ನಡುವಿನ ಸಂಘರ್ಷ ಅಲ್ಲ, ಅದು ಜಗತ್ತಿನ ಮೇಲೆ ಉಂಟು ಮಾಡುವಂಥ ದುಷ್ಪರಿಣಾಮ. ಎಲ್ಲ ಹೇಳ್ತಾರೆ ಯಾವುದ್ರ ನಡುವೆ ವಾರ ಆಗ್ತಿದೆ? ಇರಾನ್ ಸಾಬರ ದೇಶ, ಇಸ್ರೇಲ್. ನಾನು ಯಹೂದಿಗಳ ರಾಷ್ಟ್ರ ಅನ್ಕೊಂಡಿದ್ದೆ. ಮೊನ್ನೆ ಇರಾನ್ ಇಸ್ರೇಲ್ ವಾರ ಆಗ್ತಾ ಇದೆ, ಇದು ಸರಿಯಲ್ಲಪ್ಪ ಯುದ್ಧ ಅಂತ ಬರ್ದಾಗ ನೀನು ಹಿಂದೂ ವಿರೋಧಿ ಅಂತ ಕಮೆಂಟು. ಇಸ್ರೇಲ್ ಇರಾನ್ ವಾರೋ, ಹಿಂದೂ ವಿರೋಧಿ ಯಾರು? ಹಾಗಾದ್ರೆ ಇಸ್ರೇಲ್ ಹಿಂದೂಗಳ ಅಲ್ಲ ನಾನು ಹೇಳ್ತಿರೋದು. ಹಾಗಾದ್ರೆ ಮುಸಲ್ಮಾನರ ವಿರುದ್ಧ ಯಾರ ಸೆಣಸಾಟ ಇದೆಯೋ? ಇಲ್ಲಿ ವಿಷಯ ಸಿಂಪಲ್. ಅವ್ರು ಕೇಳ್ತಾ ಇದಾರೆ ಅಂದ್ರೆ ಒಂದು ಅರ್ಥ ಮಾಡ್ಕೋಬೇಕು ನೀವು. ಮೋದಿ ಅವರು ಅಥವಾ ಟ್ರಂಪ್ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವಾಗ ಎಲ್ಲಾರು ಹಿಂದೂ ವಿರೋಧಿಗಳೇ ಆಗ್ತಾರೆ ಅವ್ರ ವಿರುದ್ಧ ಮಾತಾಡಿದಾಗ. ಹೌದು. ಸೊ ಅದನ್ನ ನೀವು ತಿಳ್ಕೋಬೇಕು. ಇಸ್ರೇಲು, US, ಖಮೇನಿ ಇರಾನ್ ನಲ್ಲಿ ಮರ್ಡರ್ ಆದ್ಮೇಲೆ ಜಾಗತಿಕವಾಗಿ ಒಂದಿಷ್ಟು ಒತ್ತಡಗಳು ಬಂದ ಮೇಲೆ ಭಾರತ ದೇಶದ ಇತಿಹಾಸ ಮತ್ತು ಪರಂಪರೆ ಅನ್ನೋದಿದೆ, ರಾಜತಾಂತ್ರಿಕ ನಿಲುವು ಅನ್ನೋದಿದೆ. ಭಾರತದ ರಾಜತಾಂತ್ರಿಕ ನಿಲುವು ಯಾವತ್ತೂ ಕೂಡ ಇರಾನ್ ಪರವಾಗಿತ್ತು. ಯಾಕಂದರೆ ಇರಾನ್ಗೂ ಭಾರತಕ್ಕಿರೋದು ಸಾವಿರಾರು ವರ್ಷಗಳ ಸಂಬಂಧ, ವ್ಯಾಪಾರ ಸಂಬಂಧ, ಭಾವನಾತ್ಮಕ ಸಂಬಂಧ. ಹಾಗೆ ಇರಾನನ್ನು ಧಿಕ್ಕರಿಸಿ ಭಾರತ ಮಾತ್ರ ಅಲ್ಲ ಸರ್, ಪ್ರಪಂಚದ 3 ಖಂಡಗಳು ಕೂಡ ಇರೋದಕ್ಕೆ ಸಾಧ್ಯನೇ ಇಲ್ಲ. ಏಷ್ಯಾ ಖಂಡ, ಯುರೋಪ್ ಖಂಡ ಮತ್ತು ನಿಮ್ಮ ಆಫ್ರಿಕಾ ಖಂಡ, 3 ಖಂಡವನ್ನು ಬೆಸೆಯುವಂಥ ಒಂದು ಹಾರ್ಮುಜ್ ಜಲಸಂಧಿಯನ್ನು ನಿಭಾಯಿಸ್ತಿರೋದೆ ಇರಾನ್. ನಮಗೆ ಪೆಟ್ರೋಲ್ ಬರೋದು, ಗ್ಯಾಸ್ ಬರೋದು, ಕಚ್ಚಾ ತೈಲಗಳೆಲ್ಲ ಬರ್ತಾವಲ್ಲ ಹಾರ್ಮುಜ್ ಜಲಸಂಧಿಯಿಂದನೇ. ಚೀನಾಕ್ಕೂ ಅಲ್ಲಿಂದನೇ ಬರಬೇಕು, ಆಸ್ಟ್ರೇಲಿಯಾಕ್ಕೂ ಅಲ್ಲಿಂದನೇ ಬರಬೇಕು, ಶ್ರೀಲಂಕಾಕ್ಕೂ ಅಲ್ಲೇ, ಬಾಂಗ್ಲಾದೇಶಕ್ಕೂ ಅದೇ, ಎಲ್ಲರಿಗೂ ಅದೇ. ಜೊತೆಗೆ ಗ್ವಾದರ್, ನಾವು ಅದಕ್ಕೆ ಡಿಪೆಂಡ್ ಆಗಿದ್ವಿ. ಚೀನಾ ಮತ್ತು ಪಾಕಿಸ್ತಾನ ಅದನ್ನು ಕಂಟ್ರೋಲ್ ತಗೊಳ್ತು. ಭಾರತವನ್ನು ಹಣಿಯೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಗ್ವಾದರ್ ಪೋರ್ಟನ್ನು ಹಿಡ್ಕೊಂಡು ಭಾರತಕ್ಕೆ ಆಟ ಆಡಿಸುವಂಥ ಕೆಲಸವನ್ನು ಶುರು ಮಾಡುತ್ತೆ.
ಆವಾಗ ಇದೇ ಭಾರತ ದೇಶ ಏನಪ್ಪ ಮಾಡೋದು ಅಂದಾಗ ಇರಾನ್ ತನ್ನ ಚಾಬಹಾರ್ ಪೋರ್ಟನ್ನು ಬನ್ನಿ ಹೂಡಿಕೆ ಮಾಡಿ ಯಾಕೆ ತಲೆ ಕೆಡಿಸ್ಕೊತೀರಾ, ಅಲ್ಲಿಂದ ಒಂದು 100 ಕಿಲೋಮೀಟರ್ ಹೆಚ್ಚು ಕಮ್ಮಿ ಬನ್ನಿ ಈ ಕಡೆ ವ್ಯಾಪಾರ ಮಾಡಿ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಚೀನಾದವನ್ನು ಧಿಕ್ಕರಿಸಿ ನಮಗೆ ವ್ಯಾಪಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ಕಾಶ್ಮೀರದ ವಿಚಾರದಲ್ಲಿ ಪಾಕಿಸ್ತಾನದ ನಿಲುವು ಏನು ಅನ್ನೋದು ನಮಗೆ ಬಹಳ ಕ್ಲಾರಿಟಿ ಇದೆ. ಒಂದಿಷ್ಟು ಉಗ್ರ ಸಂಘಟನೆಗಳನ್ನು ಸಾಕೊಂಡು ಲಷ್ಕರ್ ಇ ತೈಬಾ, ಜೈಷ್ ಇ ಮೊಹಮ್ಮದ್, ಖಿಲಾಫತ್ ಏನೇನೋ ಮೂವ್ಮೆಂಟ್ಗಳನ್ನು ಮಾಡಿಕೊಂಡು ಭಾರತ ದೇಶದ ವಿರುದ್ಧ ಸಂಚು ಮಾಡ್ತಾ ಇರುವಂಥ ಪಾಕಿಸ್ತಾನ ಕಾಶ್ಮೀರವನ್ನು ಪಡೆದೇ ಪಡಿತೀವಿ ಅಂತ ಹೇಳ್ಬಿಟ್ಟು ಹಿಂಸಾತ್ಮಕ ಟೆರರಿಸಮ್ ಆಕ್ಟಿವಿಟೀಸ್ನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಕಾಶ್ಮೀರದ ವಿಚಾರದಲ್ಲಿ ಭಾರತದ ಪರ ನಿಂತಿದ್ದು ಇರಾನ್. ಇಸ್ರೇಲ್ ನಮಗೆ ಬಾಂಬ್ ಕೊಡ್ತು ಕಾರ್ಗಿಲ್ ವಾರಲ್ಲಿ. ಇಸ್ರೇಲ್ ಬಾಂಬ್ ಕೊಡ್ತು, ನೀವು ಕಾಸು ಕೊಟ್ರೆ ರಷ್ಯಾನು ಬಾಂಬ್ ಕೊಡುತ್ತೆ, ಚೀನಾನು ಬಾಂಬ್ ಕೊಡುತ್ತೆ. ಇರಾನ್ ಬದುಕು ಕೊಟ್ಟಿದೆ ಸರ್. ಇರಾನ್ ಏನು ಪುಕ್ಸಟೆ ಪೆಟ್ರೋಲ್ ಕೊಡುತ್ತಾ, ಡೀಸೆಲ್ ಕೊಡುತ್ತಾ, ಕಚ್ಚಾ ತೈಲ ಕೊಡುತ್ತಾ? ನಾವು ಅಕ್ಕಿ ಕೊಡ್ತೀವಿ. ಅದನ್ನೇ ವ್ಯಾಪಾರ ಅನ್ನೋದು ಲೂಸ್ಗಳ, ಮೂರ್ಖರ, ಮುಟ್ಟಾಳ್ರ, ಡಂಗ್ ಭಕ್ತರ, ಅದನ್ನೇ ವ್ಯಾಪಾರ ಅನ್ನೋದು. ನಾವು ಅಕ್ಕಿ ಕೊಡ್ತೀವಿ, ಬೇಳೆ ಕೊಡ್ತೀವಿ, ರಾಗಿ ಕೊಡ್ತೀವಿ, ಅವ್ರು ಪೆಟ್ರೋಲ್ ಕೊಡ್ತಾರೆ. ಜಾಗತಿಕ ಸಂಬಂಧ ಅನ್ನೋದು ಹಾಗೆ. ಒಂದು ದೇಶಕ್ಕೆ ಏಟಾಯ್ತು ಅಂದರೆ, ಒಂದು ದೇಶಕ್ಕೆ ಗಾಯ ಆಯಿತು ಅಂದರೆ, ಒಂದು ದೇಶ ನಾಶ ಆಯಿತು ಅಂದರೆ ನಾವು ಕೂಡ ನಾಶ ಆಗ್ತೀವಿ ಅನ್ನುವಂಥ ಕ್ಲಾರಿಟಿ ಇಲ್ಲದಂತಹ ಡಂಗ ಭಕ್ತರ ನಡುವೆ ನಾವು ಬದುಕಬೇಕಾದಂತಹ ಒಂದು ಕೆಟ್ಟ ಸ್ಥಿತಿ ಇದೆ ಇವತ್ತು. ನೋಡಿ, ಇವತ್ತು ಯಾವ ಹೋಟ್ಲಿಗೆ ಹೋಗಿ 40 ಮೆನು ಇದ್ದಿದ್ದು 10 ಇಳಿಸಿದ್ದಾರೆ. ದೊಡ್ಡ ಇಲ್ಲಿ ವಿಷಯ ಏನ್ ಗೊತ್ತಾ, LPG ಇಲ್ಲ, ಹೋಟೆಲ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ನಾನೀಗ ಕೆಲವು ಹೋಟ್ಲಿಗೆ ಹೋಗ್ತೀನಿ, ಏನೋ ಸರ್ ಗ್ಯಾಸ್ ಇಲ್ಲ. ಈಗ ನಿಮ್ಗೆ ಯುದ್ಧ ಬೇಕಾ ಗ್ಯಾಸ್ ಬೇಕಾ ಕೇಳ್ತೀನಿ ನಾವು. ಸರ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಯುದ್ಧ ಬೇಕಾ ಗ್ಯಾಸ್ ಬೇಕಾ? ಬರೀ ಗ್ಯಾಸ್ ಅನ್ನೋ ವಿಚಾರ ಮಾತ್ರ ಅಲ್ಲ ಇದು. ಇವತ್ತೊಬ್ಬ ಗ್ಯಾಸ್ ಸಿಗದೆ ಇಲ್ಲ ಅಂತೇಳಿ ಸಾಲ ತೀರ್ಸಕ್ಕಾಗದೆ ಹೋಟೆಲ್ನ ಒಬ್ಬ ಮಾಲೀಕ ಆತ್ಮಹತ್ಯೆ ಮಾಡ್ಕೊಂಡ. ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ. ಅದನ್ನು ನಾವು ಪೋಸ್ಟ್ ಮಾಡಿ ಹಾಕಿದ್ರೆ ಕೆಳಗಡೆ ಒಬ್ಬ ಕಮೆಂಟ್ ಆಗ್ತಾನೆ, ಯಾವ ಗ್ಯಾಸು ಏನು ಕೊರತೆ ಇಲ್ಲ, ಬೆಳಿಗ್ಗೆ ಬುಕ್ ಮಾಡಿದ್ದೆ 3 ಅವರ್ಸು 2 ಸಿಲಿಂಡರ್ ಬಂದಿದೆ. ಒಂದು ಬುಕ್ಕಿಂಗ್ 2 ಸಿಲಿಂಡರ್ ಬರುತ್ತೆ. ಇವ್ರಿಗೆಲ್ಲ ಏನಾಗಿದೆ? ಒಂದು ಕಾಮನ್ ಸೆನ್ಸ್ ಅನ್ನೋದು ಬರ್ತಾ ಇಲ್ವಾ ಇವರಿಗೆ? ಅದೇ ಕಾಮನ್ ಸೆನ್ಸ್ ಅವ್ರಿಗೆ ಬೇರೆ. ನಾವು ಅದನ್ನು ನಿಮಗೆ ನಿತ್ಯಾನಂದನ ಕಾಮನ್ ಸೆನ್ಸು ಅಂತ ಮಾತಾಡಬೇಕಾಗಿದೆ. ಇವ್ರದ್ದೆಲ್ಲ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಬಹಳ ದುರಂತವಾಗಿ ಇವ್ರ ಮೆದುಳೆಲ್ಲ ಹಾಳಾಗೋಗಿದೆ. ನಾನು ಹೇಳ್ತಿರೋದು, ನನಗೆ ಈಗ ಇರಾನ್ ಇಸ್ರೇಲ್ ಯುದ್ಧ ಆಗೋದಕ್ಕೆ ನನ್ನ ಭಾರತ ದೇಶದ ಡಂಗ್ ಭಕ್ತರ ಕಾರಣ ಅಲ್ಲ. ಅದು ನನ್ನ ಕಾಮನ್ ಸೆನ್ಸು. ಮೋದಿ ಭಕ್ತರ ಕಾರಣ ಅಲ್ಲ, ಅದು ನನ್ನ ಕಾಮನ್ ಸೆನ್ಸು. ಹಿಂದುತ್ವವಾದಿಗಳಲ್ಲ, ಅದು ನನ್ನ ಕಾಮನ್ ಸೆನ್ಸು. ಹೋಗಲಿ, ಸೆಕ್ಯುಲರ್ ಗುಲಾಮ ಅಂತಿಲ್ಲ, ಅವರು ಅಲ್ಲ, ನನ್ನ ಕಾಮನ್ ಸೆನ್ಸ್ ಅದು. ಆದರೆ ಆ ಯುದ್ಧ ಯಾರ ಮೇಲೆ ನಡೀತಿದೆ? ಅಲ್ಲೂ ಕೂಡ ಧರ್ಮ, ಹಿಂದೂ ಮುಸ್ಲಿಂ ರಾಷ್ಟ್ರಗಳೆಲ್ಲ ನಾಶ ಆಗಬೇಕು. ಕತಾರಿನ ಗ್ಯಾಸು ಅದೊಂದು ದೊಡ್ಡ, ಅಲ್ಲಿಂದ ನಮಗೆ 50% ಗ್ಯಾಸ್ ಬರ್ತಾ ಇತ್ತು. ಅದನ್ನ ಹೆಸರಿದೆ, ನಾನು ನೀವು ಮೆನ್ಷನ್ ಮಾಡ್ಕೊಳ್ಳಿ. ಅಲ್ಲಿಗೆ ಹಾಕಿದ್ರು ಇರಾನ್ ಏನು ಮಾಡುತ್ತೆ? US ಭಾಳ ದೂರ ಇದೆ, US-ಗೆ ಇವ್ರು ಮೀಸಲ್ ಹೋಗಲ್ಲ ಅಂತ 4,000 ಕಿಲೋಮೀಟರ್ ಒಂದು ಕಳಿಸ್ಬಿಟ್ರು, ಮೆಸೇಜ್ ಪಾಸ್ ಮಾಡಿದ್ರು, ನಿಮಗೂ ಹೊಡಿಯೋಷ್ಟು ತಾಕತ್ ನಮಗಿದೆ ಅಂತೇಳಿ. ಕಮೆನೆ ಸತ್ತ ಮೇಲೆ ಅವ್ರು ಡಿಸೈಡ್ ಆಗಿಬಿಟ್ಟಿದ್ದಾರೆ ಸರ್. ಅರಬ್ಬಲ್ಲಿರುವಂಥ US ಬೇಸ್ಗಳನ್ನೆಲ್ಲ ಹೊಡೆದ್ರು. ಅಷ್ಟು ಅದನ್ನು ಮೀರಿ ಕೂಡ ಕೆಲವರು ಗಾಂಚಲಿ ನಮ್ಮ ಬುಡಕ್ಕೆ ಹೆಂಗೆ ಬರಲ್ಲ ಅವ್ರವ್ರದ್ದು ಅಂತ ಹೇಳ್ಕೊಂಡು ಏನೋ ಅಂತಿದ್ರು. ಎಲ್ಲಿಂದ ನಮಗೆ ತಿನ್ನೋ ಅನ್ನ ಬೇಯಬೇಕಂದ್ರೆ ಬರುತ್ತಲ್ಲ ಫ್ಯೂಲು, ಎಲ್ಲಿಂದ ಬರುತ್ತೋ ಅನ್ನೋ ಕಾಮನ್ ಸೆನ್ಸನ್ನು ಯೂಸ್ ಮಾಡುತ್ತೆ ಇರಾನ್. ಅವ್ರು ಅತ್ಯಂತ ಬುದ್ಧಿವಂತರು. ಈ ಸುನ್ನಿ ಶಿಯಾ ಕತೆಗಳಲ್ಲ, ಇರಾನ್ ಅನ್ನೋದೇ ಭಯಾನಕ ಬ್ರೈನ್ ಅದು. ಅವರು ನಿಮಗೆ ಸಾವಿರಾರು ವರ್ಷಗಳ ಹಿಸ್ಟ್ರಿ ಅವ್ರದ್ದು. ಅಲಿ ಇರ್ಬೋದು, ಹುಸೇನ್ ಇರ್ಬೋದು, ಅವರು ಫೈಟ್ರುಗಳು. ಅವರು ಕೊನೆ ಉಸಿರು ಮತ್ತು ಕೊನೆ ವ್ಯಕ್ತಿ ಇರೋರು ಹೋರಾಟ ಮಾಡೋರು. ಇರಾನ್ ಬ್ರೀಡೇ ಹಾಗೆ. ನೀವು ಪರ್ಷಿಯನ್ ಇರ್ಬೋದು, ಅಲ್ಲಿನ ನಾಗರಿಕತೆ ಇರ್ಬೋದು, ಅಲ್ಲಿನ ಚಳುವಳಿಗಳಿರ್ಬೋದು, ಅಲ್ಲಿನ ಆಂದೋಲನಗಳು, ಮೂವ್ಮೆಂಟ್ಗಳು ಆ ಥರ ಇದೆ. ಈ ನಿಮ್ಗೆ ಅರಬ್ ರಾಷ್ಟ್ರಗಳೆಲ್ಲ ಇರ್ತಾರಲ್ಲ, ಆ ಥರ ಅಲ್ಲ, ಆ ಥರದ ಅಡ್ಜಸ್ಟ್ಮೆಂಟ್ ಅಲ್ಲ. ಇವರು ಫೈಟರ್ಗಳು. ಇವ್ರು ಏನು ಮಾಡ್ತಾರೆ? ಕತಾರ್ ಬೇಸಿಗೆ ಹಾಕಿದ್ರು ಸರ್ 50%. ಈಗ ನೋಡಿ, ಇದು ಹಾಗೆ 3 days ಆಗಿದೆ. ಮೋದಿ ಕೋವಿಡ್ ಕಾಲದಂತಹ ಸ್ಥಿತಿ ಬರುತ್ತೆ, ಅಲರ್ಟ್ ಆಗಿರಿ ಅಂತ ಹೇಳಿದ್ದು ಬಹಳ ಗಂಭೀರ ಸ್ಟೇಟ್ಮೆಂಟು. ಇವತ್ತು ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಉದ್ಯಮಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದು ಒಬ್ಬ ಉದ್ಯಮಿ ಶುರು ಆಗಿದೆ. ಇನ್ಸಿಡೆಂಟ್ ಆಗಿರೋದಲ್ಲಿ ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡಿರೋದು ಉತ್ತರ ಕರ್ನಾಟಕ. ಅದು ಜೂದ್ ಮಾಡ್ಕೊಳ್ಳಿ, ಇಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತಾಗಿರೋ ಇನ್ಸಿಡೆಂಟ್ ಅದು. ಇದು ಒಂದು ಆರಂಭ, ಇನ್ನು ಆಟ ಸ್ಟಾರ್ಟ್ ಸರ್. ಯುದ್ಧ ನಿಂತಿಲ್ಲ, ಟ್ರಂಪ್ ತಲೆ ಕೆಟ್ಟೋಗಿದೆ, ಗರ ಬಡ್ದೋಗಿದ್ದಾನೆ. ನೆತನ್ಯಾಹುಗೆ ಇಸ್ರೇಲು, ನಿಮಗೆ ನಾನು ಹೇಳ್ತೀವಲ್ಲ ಸ್ಟೇಟ್ಮೆಂಟ್ ಅಲ್ಲ, ರೆಕಾರ್ಡೆಡ್ ಅಲ್ಲ,
ಡಂಗ್ ಭಕ್ತರು ಇದ್ದೀರಲ್ಲ, ಕಾಮನ್ ಸೆನ್ಸ್ ಇರೋರು ಇದ್ದಾರಲ್ಲ, ಬುದ್ಧಿವಂತರೆಲ್ಲ ಇದಿರ್ತಾನೆ, ಸೀದಾ ಇಸ್ರೇಲ್ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ನ ಅಧಿಕೃತ ಫೇಸ್ಬುಕ್ ಪೇಜಿಗೆ ಹೋಗಿ ಅವರ ಮೂಮೆಂಟ್ಗಳಿಗೆ ಒಂದಿಷ್ಟು ಕಮೆಂಟ್ಗಳು ಬಂದಿದೆ. ಇಸ್ರೇಲ್ ಹಿಬ್ರು ಭಾಷೆಯಲ್ಲಿದೆ, ಅಲ್ಲೇ ಕೆಳಗಡೆ ಟ್ರಾನ್ಸ್ಲೇಷನ್ ಅಂತಿದೆ. ಆ ಭಾಷೆ ಓದಕ್ಕೆ ಬರಲ್ಲ, ಆ ಟ್ರಾನ್ಸ್ಲೇಷನ್ ಹೊಡೀರಿ. ಅಲ್ಲ 100 ಕಮೆಂಟ್ ಇದೆ ಅಂದರೆ 99 ಕಮೆಂಟು ಬೆಂಜಮಿನ್ ನೆತನ್ಯಾಹುಗೆ ಕ್ಯಾಕ್ರ ಸುಗ್ದಿದ್ದಾರೆ. ಇಸ್ರೇಲ್ ಪ್ರಜೆಗಳೇ ಕ್ಯಾಕ್ರ ಸುಗ್ದಿದ್ದಾರೆ. ತೆಗ್ದು ಬಿಟ್ಟಿದೆಯಲ್ಲ ನಮ್ಮ ದೇಶನ, ಹಾಳು ಮಾಡಿಬಿಟ್ಟಿಯಲ್ಲ ನಮ್ಮ ದೇಶನ, ಯಾಕೋ ಹೀಗೆ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಆ ಲೆವೆಲಿಗೆ ಹೋಗಿತಾ ಇದ್ದಾರೆ. ಇದು ವಾಸ್ತವ ಸತ್ಯ. ಇದು ಯುದ್ಧ ದಾಹ, ಇವರು ತೆವಲು. ಆಯಿತು, ಇಸ್ರೇಲ್ ಎಲ್ಲರಿಗೂ ಯುದ್ಧ ಮಾಡ್ಕೊಂಡು ಬಂದಿದ್ದು ಯಾರ ಮೇಲೆ? ಇಸ್ರೇಲು 4-5 ಮುಸಲ್ಮಾನ ರಾಷ್ಟ್ರಗಳ ಮಧ್ಯೆ ಕೂತ್ಕೊಂಡು ಅಷ್ಟೂ ಜನರನ್ನು ನಿಭಾಯಿಸ್ಕೊಂಡು ಬಂದಿರುವಂಥ ಗಟ್ಟಿ ದೇಶ ಅಂತ ಮಾತಾಡ್ತೀವಿ. ಸರ್, ಈಜಿಪ್ಟು ಇಸ್ರೇಲ್ ಮೇಲೆ ಯುದ್ಧ ಮಾಡಿಲ್ಲ, ಲೆಬನಾನ್ ಒಂದು ದೇಶವಾಗಿ ಯುದ್ಧ ಮಾಡಿಲ್ಲ, ಲಿಬಿಯಾ ಒಂದು ದೇಶವಾಗಿ ಅವ್ರ ಮೇಲೆ ಬಾಂಬ್ ಹಾಕಿಲ್ಲ. ಆ ದೇಶಗಳಲ್ಲಿರುವಂಥ ಸಂಘಟನೆಗಳು, ಹಿಜ್ಬುಲ್ಲಾ, ಹಮಾಸು, ಹೌತಿ ಸಂಘಟನೆಗಳು ಎಕ್ಸಾಂಪಲ್. ಇಲ್ಲಿವರೆಗೂ ಇಸ್ರೇಲ್ ಗಲಾಟೆ ಮಾಡ್ಕೊಂಡು ಬಂದಿದ್ದು, ಬಾಂಬ್ ಹಾಕೊಂಡು ಬಂದಿದ್ದು, ಗಾಜಾದಲ್ಲಿ ಹಮಾಸು ಇವರೆಲ್ಲ ಕಿರಿಕ್ ಮಾಡ್ಕೊಂಡು ಬಂದಿದ್ದು ಸಂಘಟನೆಗಳ ಮೇಲೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಸೋಲು ಗೆಲುವು ಅನ್ನೋದು ಸುಳ್ಳು. ಸೋಲು ಇಲ್ಲ, ಗೆಲುವು ಇಲ್ಲ, ಯುದ್ಧದಲ್ಲಿ ವಿನಾಶ ಮಾತ್ರ ಇರೋದು. ಈಗ ಪಾಕಿಸ್ತಾನ ಭಾರತ ಆಯ್ತಪ್ಪ, ನನ್ನ ದೇಶದ ತಾಕತ್ತು ಸಾಮರ್ಥ್ಯವನ್ನು ನಾನು ತಲೆಯಲ್ಲಿ ಇಟ್ಕೊಂಡು 2-3 ಯುದ್ಧದ ಉದಾಹರಣೆಯನ್ನು ಇಟ್ಕೊಂಡು ನನ್ನ ದೇಶವೇ ಪಾಕಿಸ್ತಾನದ ವಿರುದ್ಧ ಗೆಲ್ಲುತ್ತೆ ಅಂತ ನಾನು ಎದೆ ತಟ್ಟಿ ಹೇಳ್ತೀನಿ. ಅದೇ ಪಾಕಿಸ್ತಾನ ನನ್ನ ದೇಶದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮೇಲೆ ಯುದ್ಧ ಮಾಡಿದ್ರೆ ಯಾರು ಗೆಲ್ತಾರೆ? ಒಂದು ಸೆನ್ಸರ್. ಪಾಕಿಸ್ತಾನ ಕರ್ನಾಟಕ ರಕ್ಷಣಾ ವೇದಿಕೆ ಮೇಲೆ ವಾರ ಆಯ್ತು ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ ನಾನು ಹೇಳ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಏನಪ್ಪ ಪಾಕಿಸ್ತಾನ ಯುದ್ಧ ಅಂತ ಹೇಳ್ಬಿಟ್ಟು ದಯವಿಟ್ಟು ನನ್ನ ಹತ್ರ ಬರ್ಬಿಡ್ರಪ್ಪ. ಎಕ್ಸಾಂಪಲ್ ಕೊಡ್ತೀನಿ, ಅದನ್ನು ಸಿಂಕ್ ಮಾಡ್ಕೊಳ್ಳಿ. ಪಾಕಿಸ್ತಾನ ಯಾಕಂದ್ರೆ ಒಂದು ದೇಶವಾಗಿ ಒಂದು ಸಂಘಟನೆ ಮೇಲೆ ಬೀಳೋದು ವೆರಿ ಈಸಿ. ಸರ್, ಇಸ್ರೇಲ್ ಇಲ್ಲಿವರೆಗೂ ಪ್ಯಾಲೆಸ್ಟೈನ್ ನೆಲಕ್ಕೆ ಕೂತಂತ ಆಶ್ರಯಕ್ಕೆ ಬಂದಂತ ಇಸ್ರೇಲ್ ಆ ನೆಲದಲ್ಲಿ ಕೂತ್ಕೊಂಡು ಅವ್ರು ಗಲಾಟೆ ಮಾಡ್ಕೊಂಡು ಬಂದಿದ್ದು, ಬಾಂಬ್ ಹಾಕ್ಕೊಂಡು ಬಂದಿದ್ದು ಸಂಘಟನೆಗಳ ಮೇಲೆ ಸರ್, ದೇಶದ ಮೇಲಲ್ಲ. ಫಸ್ಟ್ ಟೈಮು ಏನಾಗುತ್ತೆ, ಒಂದು 4 ಜನ ಹೊಡೆದ ತಕ್ಷಣ ಒಂದು ಭ್ರಮೆಗೆ ಬಿದ್ದುಬಿಡ್ತೀವಿ. ನಾನು 4 ಜನ ಹೊಡೆದವನಿಗೆ 40 ಜನ ನಂಗೆ ಭಾರಿ ಈಸಿ ಅಂತ ನಂಬ್ಕೊಂಡಿರ್ತೀವಿ. ಟ್ರಂಪ್ನ ನಂಬ್ಕೊಂಡಿರ್ತೀವಿ, US ಹಾಕಿರುವಂತಹ ಒಂದು ಟೆರರಿಸ್ಟ್ ಆರ್ಗನೈಸ್ ಅದು ಇಸ್ರೇಲ್. ಮುಲಾಜಿ ಅಲ್ಲ ಅದರಲ್ಲಿ ಹೇಳೋದಕ್ಕೆ. ಅವ್ರ ಹಿಸ್ಟ್ರಿ ತಗೊಳ್ಳಿ. 48 ಯಾಕೆ ಬಂದು ಕೂತ್ರಲ್ಲಿ? ಒಂದು ದೇಶಕ್ಕೆ ಬಂದು ಕೂರ್ತಾರೆ ಸರ್. ಈಗ ಎಕ್ಸಾಂಪಲ್ ರೋಹಿಂಗ್ಯಾ ವಿರೋಧಿಗಳು, ರೋಹಿಂಗ್ಯಗಳು ಬರ್ತಾರೆ. ನಾವು ಬಡತನದ ಮಾನವೀಯತೆ ವಿರೋಧಿಗಳಲ್ಲ, ಅವರು ನಿರಾಶ್ರಿತರು ಇದ್ದಾರೆ. ಅದೇ ನಿರಾಶ್ರಿತರು ಇದು ಬಾಂಗ್ಲಾ ಅಕ್ರಮ. ಅಕ್ರಮನಿಗೆ ಅಡ್ರೆಸ್ ಇರೋದಿಲ್ಲ, ಅಕ್ರಮಕ್ಕೆ ಐಡೆಂಟಿಟಿ ಇರೋದಿಲ್ಲ. ಅವ್ನು ನಾಳೆ ಏನು ಕ್ರೈಮ್ ಮಾಡಿದ್ರು ಕೂಡ ಅದಕ್ಕೆ ದಿಕ್ಕು ದೆಸೆ ಅನ್ನೋದು ಇರೋದಿಲ್ಲ. ಹಾಗಾಗಿ ಅಕ್ರಮವನ್ನು ತಡಿಲೇಬೇಕು. ಅದು ಬಾಂಗ್ಲಾ ಆಗಲಿ, ರೋಹಿಂಗ್ಯಾ ಆಗಲಿ, ನಾಳೆ US ಟ್ರಂಪ್ ಫ್ಯಾಮಿಲಿನ ಅಕ್ರಮವಾಗಿ ಬಂದು ಕೂತ್ರೆ ಜಾಡ್ಸ್ ಒತ್ತು ಕಳಿಸ್ಬೇಕು ನಾವು, ನೀನು ಅಕ್ರಮವಾಗಿ ಬಂದಿದ್ದೀಯ ಅಂತ. ಅದರ ವಿರೋಧಿಗಳು ನಾವು. ಇವರು ರೋಹಿಂಗ್ಯಾಗಳೆಲ್ಲ ಬರ್ತಾರೆ ಅಂತ ಇಟ್ಕೊಳ್ಳಿ. ಆಯ್ತು, ನಾವು ಮಾನವೀಯತೆ ಆಧಾರದಲ್ಲಿ ಮೋದಿನೂ ಭಾಳ ಒಳ್ಳೆ ಮನಸ್ಸು ಆಗ್ಬಿಟ್ರು ಅಂತಲೇ ಇಟ್ಕೊಳ್ಳಿ. ಆಯ್ತಪ್ಪ, ಅಕ್ರಮನ ಸಕ್ರಮ ಮಾಡಿಕೊಂಡು ಬಾಂಗ್ಲಾ ಅಕ್ರಮ ಹೋಲಿಸಿದ್ರು, ಏನು ಸರಿ ಇಲ್ಲಪ್ಪ. ಎಲ್ಲರನ್ನ ತಂದಿಲ್ಲಿ ಒಂದು ಹಿಂಡನ್ನ ಭಾರತ ದೇಶದ ಒಂದು ಮೂಲೆ ತಂದು ಇಡ್ತೀವಿ ನಾವು. ಒಂದು ಮೂಲೆಯಲ್ಲಿ ಇರಪ್ಪ, ವಾಸ ಮಾಡ್ಕೊಂಡಿರಪ್ಪ ಅಂಥೇಳಿ. ಫ್ಯೂಚರಲ್ಲಿ ಭಾರತ ದೇಶ ಒಂದು ಪ್ಯಾಲೆಸ್ಟೈನ್ ಅಂತ ಇಟ್ಕೊಳ್ಳಿ. ರೋಹಿಂಗ್ಯಾಗಳು ಆಶ್ರಯಕ್ಕಂತ ಬಂದರು, ಅವ್ರಿಗೊಂದು ಆಶ್ರಯ ಕೊಟ್ವಿ ಅಂತ ಇಟ್ಕೊಳ್ಳಿ. ಅವರು ಮುಂದಿನ ದಿನದಲ್ಲಿ ರೋಹಿಂಗ್ಯಾ ಕಂಟ್ರಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ನನ್ನ ದೇಶವನ್ನು ಮುಗಿಸೋ ಪ್ರಯತ್ನ ಪಟ್ಟರೆ ಇದನ್ನು ಒಪ್ತೀವ? ಇಸ್ರೇಲ್ ಪ್ಯಾಲೆಸ್ಟೈನ್ ನೆಲದಲ್ಲಿ ಬಂದು ಕೂತ್ಕೊಂಡು ಮಾಡಿದ್ದು ಅದನ್ನೇ. ಇವತ್ತು ನನ್ನ ದೇಶದಲ್ಲಿರುವಂತಹ ಡಂಗ್ಗಳೇನಿದ್ದಾರೆ, ಆ ಡಂಗ್ಗಳು ಇದನ್ನ ಅರ್ಥ ಮಾಡ್ಕೋಬೇಕು. ನನಗೆ ಒಂದು ಅಂದ್ರೆ ಅರ್ಥ ಆಗಿಲ್ಲ ಅಂತ ಹೇಳಕ್ ಹೋಗ್ಬಾರ್ದು, ಆ ಪದನ ಉಪಯೋಗಿಸ್ಬಾರ್ದು. ಫಸ್ಟ್ ಆಫ್ ಆಲ್ ಇಂಡಿಯಾಕ್ಕೂ ಬೇರೆ ದೇಶಕ್ಕೂ ಯಾವುದೇ ರೀತಿ ವಾರ್ ನಡೀತಾ ಇಲ್ಲ. ಯಾಕೆ ಇಷ್ಟೊಂದು ವಾರ್ ಮೇಲೆ ಇಲ್ಲಿ ನಮಗೆ ಸಮಸ್ಯೆ? ಅವ್ರ ವಾರಿಂದ ಸಮಸ್ಯೆ ಆಗಿರೋದು ಗ್ಯಾಸು, ಪೆಟ್ರೋಲು ಇತ್ಯಾದಿ. ಇತ್ತೀಚೆಗೆ ಟ್ರಂಪ್ ಸ್ವಲ್ಪ ರೂಟ್ ಚೇಂಜ್ ಮಾಡ್ಕೊಂಡಂಗಿದೆ. ಅಂದರೆ ಒಂದು ಟೈಮ್ನಲ್ಲಿ ಮೋದಿಯವ್ರ ಮುಖನೂ ಅದೇ ಥರ ಇತ್ತು. ಅಂದರೆ ಏನೋ ಆಗೋಯ್ತು, ಏನೋ ಮಾಡೋಕ್ಕೋದೆ, ಏನೋ ಆಗೋಯ್ತು. ಕೆಲವೊಂದು ಘಟನೆಗಳನ್ನ ಅವರವರೇ ಕ್ರಿಯೇಟ್ ಮಾಡ್ತಾರೆ. ಈ ನಿಜವಾಗ್ಲೂ ನಾನು ಕೇಳ್ತಾ ಇರೋದು, ನಿಮ್ಮ ಪ್ರಕಾರ ವಾರ್ ಬೇಕಿತ್ತ? ಯಾರಿಗೋಸ್ಕರ ಈ ವಾರ್ ಮಾಡಿದ್ರು? ಯಾವ ಕಾರಣಕ್ಕೋಸ್ಕರ ವಾರ್ ಮಾಡಿದ್ರು? ಸರ್, ಫಸ್ಟ್ ಆಫ್ ಆಲ್ ಈ ವಾರ್ ಅನ್ನೋದು ಇವತ್ತಿನ ವ್ಯವಸ್ಥೆಯಲ್ಲಿ ಅಣ್ವಸ್ತ್ರಗಳು ಇರುವಂತಹ ಪ್ರತಿ ರಾಷ್ಟ್ರದಲ್ಲೂ ಹೈಡ್ ಆ್ಯಂಡ್ ಸಿಕ್ಸ್ ತುಂಬ ಜಾಸ್ತಿ ಇದೆ. ಅಧಿಕೃತ ಘೋಷಣೆ ಮಾಡಿದ್ರೆ ಒಂದು ಕತೆ, ಘೋಷಣೆ ಮಾಡಿದ್ರ ಹತ್ರ ಮಾತ್ರ ಇಲ್ಲ, ಘೋಷಣೆ ಮಾಡಿದ್ರ ಹತ್ರ ಇದೆ. ನಿಮ್ಮ ಭೂಮಿಯಲ್ಲಿ ಪೆಟ್ರೋಲ್ ಉತ್ಪನ್ನಗಳು ಸಿಗುವಂಥ ವ್ಯವಸ್ಥೆ ಒಳಗಡೆ ಅಣ್ವಸ್ತ್ರ ಇಲ್ಲ ಅಂದರೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ.
ಇರಾನು ಅಣ್ವಸ್ತ್ರವನ್ನು ಇಟ್ಕೊಂಡಿದೆ, ಇವ್ರದ್ದು ರೀಸನ್ನು. ಹಾಗಾಗಿ ಜೊತೆಗೆ ಹಿಜ್ಬುಲ್ಲಾ, ಹೌತಿ, ಹಮಾಸ್ ಸೇರಿದಾಗೆ ಅನೇಕ ಉಗ್ರ ಸಂಘಟನೆಗಳು ಇವರು ಫೀಡ್ ಮಾಡ್ತಾರೆ, ಇವ್ರನ್ನ ಸಾಕ್ತಾರೆ. ನಿಜನಾ 100% ನೋಡಿ. ಈಗ ಹಿಜ್ಬುಲ್ಲಾ, ಹೌತಿ, ಹಮಾಸ್ ಇವರೆಲ್ಲ ಶಿಯಾ ಅಂದರೆ ಸುನ್ನಿನೂ ಇದೆ, ಅದೊಂದು ಪಾರುಪತ್ಯ, ಅದೊಂದು ಡಾಮಿನೇಟ್. ಇಸ್ರೇಲ್ ವಿರೋಧಿಗಳು ಸರ್, ನೋ ಡೌಟ್. ಇಸ್ರೇಲ್ನ ಯಾಕೆ ವಿರೋಧ ಮಾಡ್ತಾರೆ ಅಂದರೆ, ಸೇಮ್ ನಮ್ಮ ದೇಶಕ್ಕೆ ಆಶ್ರಯಕ್ಕೆ ಬಂದಂಥ ರೋಹಿಂಗ್ಯಗಳು ನನ್ನ ದೇಶವನ್ನು ಆವರಿಸಿದ್ರೆ ನಾವು ಅವರನ್ನು ವಿರೋಧಿಸಬೇಕಾ, ಪ್ರೀತಿಸಬೇಕಾ? ಜೊತೆಗೆ ಅಕ್ಕಪಕ್ಕದ ರಾಷ್ಟ್ರಗಳನ್ನ ಹಿಂಸೆ ಕೊಡ್ಕೊಂಡು. ಸರ್ ನೀವು ಇವತ್ತಿಗೆ ಮ್ಯಾಪ್ ನೋಡಿ, ಇಸ್ರೇಲ್ 1948 ನೋಡಿ, ಇಸ್ರೇಲ್ 2026 ನೋಡಿ, ಇಷ್ಟಿದ್ರು, ಇಷ್ಟಾಗಿದ್ದಾರೆ. ಇಷ್ಟಿದ್ದ ಪ್ಯಾಲೆಸ್ಟೈನ್ ಇಷ್ಟಾಗಿದೆ. ಮ್ಯಾಪ್ ನೋಡಿ, ಹೇಗೆ ಸಾಧ್ಯ? ಇಷ್ಟಿದ್ದಂಥ ರೋಹಿಂಗ್ಯ ನನ್ನ ದೇಶಕ್ಕೆ ಬಂದು ಇಡೀ ದೇಶದಲ್ಲಿ ಎಲ್ಲ ಕಡೆ ಆಗ್ಬಿಟ್ಟು ನಮಗೊಂದು ಕೇರಳ ಭಾಗನ ಉಳಿಸ್ಬಿಟ್ರೆ, ಕಾಶ್ಮೀರದಿಂದ ಎಲ್ಲ ತಮಿಳ್ನಾಡು, ಕರ್ನಾಟಕ ಎಲ್ಲ ಬಾಯಿ ಹಾಕೊಂಡು ಬರೀ ಕೇರಳ ಉಳಿಸ್ಕೊಂಡು ಇದು ಭಾರತ, ಮಿಕ್ಕಿದ್ದೆಲ್ಲ ರೋಹಿಂಗ್ಯ ದೇಶ ಅಂದ್ಬಿಟ್ರೆ ಒಪ್ಕೊಳ್ಳೋದು ಸಾಧ್ಯನಾ? ಹಾಗಾಗಿ ಇಸ್ರೇಲಿನ ಕುತಂತ್ರ, ಇಸ್ರೇಲಿನ ಒಂದು ಮೋಸ, ಇದನ್ನು ಸಹಿಸದೆ ಅಷ್ಟೂ ಸಂಘಟನೆಗಳು ಏನು ಅವ್ರ ವಿರುದ್ಧ ಹೋರಾಟ ಮಾಡ್ತಿದ್ವಲ್ಲ, ಆ ಸಂಘಟನೆಗಳಿಗೆ ಇರಾನ್ ಫೀಡ್ ಮಾಡ್ತಾಯಿತ್ತು. ಆ ಸಂಘಟನೆಗಳಿಗೆ ಧೈರ್ಯನೇ ಇರಾನ್, ಅದ್ರ ಡೌಟೇ ಇಲ್ಲ. ಅದೊಂದು ಹೋರಾಟದ ಭಾಗ, ಒಂದು ದೇಶವಾಗಿ ಅವ್ರ ಜೊತೆ ಗಟ್ಟಿಯಾಗಿ ನಿಂತು. ಅರಬ್ ರಾಷ್ಟ್ರಗಳೆಲ್ಲ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು. ಸೊ ನೀವು ಹೇಳ್ತಾರೆ ಹೋರಾಟಕ್ಕೋಸ್ಕರ ಮಾಡಿದ್ರು, ದೇರ್ ಇಸ್ ನೋ ಅದರ್ ಆಕ್ಟಿವಿಟೀಸ್ ಅಂದ್ಬಿಟ್ಟು. ಬರೀ ಅದೊಂದಲ್ಲ, ಅಣ್ವಸ್ತ್ರ ಇದೆ ಅನ್ನೋ ಒಂದು ನೆಪ. ಓಕೆ. ಈಗ ಯಾಕೆಂದ್ರೆ ನಾವು ಮಾತಾಡ್ಬೇಕಂದ್ರೆ ಅವ್ರಿಗೂ ಕೆಲವೊಬ್ಬರಿಗೆ ಕ್ಲಾರಿಟಿ ಬೇಕಲ್ಲ. ಹೌದು ಸರ್, ನಿಮ್ಮ ಲೈಫಲ್ಲಿ ಯಾವತ್ತಾದ್ರೂ ಆಸ್ಟ್ರೇಲಿಯಾ ಯುದ್ಧ ಮಾಡಿದ್ ಕೇಳಿದಿರಾ? ನ್ಯೂಜಿಲೆಂಡ್ ಯುದ್ಧ ಮಾಡೋದು ಕೇಳಿದಿರಾ? ಟ್ರಿಪ್ ಹೋಗೋದು ಯಾವತ್ತು ಕೇಳಿದಿರಾ? ಅರ್ಥ ಆಯ್ತಾ ನಿಮಗೆ? ಈ US-ಗೆ ಯಾಕೆ ಯುದ್ಧದಾಹ, ಇಸ್ರೇಲ್ಗೆ ಯಾಕೆ ಯುದ್ಧದಾಹ? ಸರ್ ಅವ್ರ ಬೆಳೆ ಏನು ಹೇಳಿ? ಅವ್ರು ಗೋಧಿ ಭತ್ತ ಬೆಳೆಯಲ್ಲ ಸರ್. ಅವ್ರ ವ್ಯಾಪಾರಕ್ಕೆ ಇರೋದೇ ನಿಮಗೆ ವೆಪನ್ಸ್ಗಳು. ವೆಪನ್ಸ್ ಮಾರಾಟ ಆಗಬೇಕು ಅಂದರೆ ಏನಾಗಬೇಕು? ಪ್ರಪಂಚದಲ್ಲಿ ಸಂಘರ್ಷ ಬೇಕು ಸರ್. ನೀವು ನೆಮ್ಮದಿಯಾಗಿದ್ಬಿಟ್ರೆ ನಿಮ್ಮ ಪಾಡೆ ನೀವು ಶಾಂತಿ, ಪ್ರೀತಿ, ಬುದ್ಧ, ಮಹಾತ್ಮ ಗಾಂಧೀಜಿಯ ಶಾಂತಿ ಪ್ರೀತಿಯ ಮಂತ್ರ ಅಂತ ಹೇಳ್ತಾ ಇದ್ರೆ ನಿಮಗೆ ವ್ಯಾಪಾರ ಇಲ್ವಲ್ಲ ಸರ್. ಅಮೇರಿಕದ ಭಾಳ ದೊಡ್ಡ ವ್ಯಾಪಾರದ ಮೂಲನೇ ವೆಪನ್ಸು. ಅಲ್ಲೊಂದು ಬಂದೂಕು ಮಾಫಿ ಆಡ್ತಿದೆ. ಯಾವ ಟ್ರಂಪ್ ಆಳ್ತಿರೋದಲ್ಲಿ? ಟ್ರಂಪ್ ಒಬ್ಬ ನಿಮಗೆ ಏನದೋ ಒಂದು ಗೊಂಬೆ, ಟ್ರಂಪ್ ಒಬ್ಬ ಗೊಂಬೆ. ಅಲ್ಲಿನ ಬಂದೂಕು ಮಾಫಿ ಆಡುತ್ತೆ. ಅದು ಬಂದೂಕು ಮಾಫಿಯಾವನ್ನು ಕೂಡ ಮೀರಿ ಅಲ್ಲೊಬ್ಬ ಒಬಾಮ ನಿಲ್ತಾನೆ, ಕೆಲವೊಮ್ಮೆ ನಿಲ್ಬೇಕಾಗುತ್ತೆ. ಅಂತ ಒಬಾಮ ಕೂಡ ಒಂದೊಂದು ಸಲ ಯುದ್ಧದ ಒಂದು ಧಾವಂತಕ್ಕೆ ಬಿದ್ದುಬಿಡ್ತಾನೆ, ಅರ್ಜೆನ್ಸಿ ಬಿದ್ದುಬಿಡ್ತಾನೆ. ಬಿಕಾಸ್ ಆಫ್ ಅಲ್ಲಿನ ಬಂದೂಕು ವೆಪನ್ ಮಾಫಿ ಹೇಳುತ್ತೆ, ಅಣ್ಣಯ್ಯ ವ್ಯಾಪಾರ ಆಗ್ತಾ ಇಲ್ಲ, ಕೂತ್ಕೋದಿ ಈ ಪದ ಯೂಸ್ ಮಾಡಿ. ಅದೇ ಕೇಳಿದ್ರೆ ನೀವು ಕಳೆ ಕೇಳೋದಂತ ತಗೋಬೋದು. ನೀವು ಏನು ಕಳೆ ಕೇಳ್ತಾ ಕೂತಿದ್ದೀಯ ನೀನು? ವ್ಯಾಪಾರ ಆಗ್ತಿಲ್ಲ ಅಂತೇಳಿ. ಹಾಗಾಗಿ ಯುದ್ಧವನ್ನು ಮಾಡುವಂತೆ ಪ್ರೇರೇಪಿಸ್ತಾರೆ. ಹಾಗಾಗಿ ಇವ್ರು ಹುಡುಕ್ತಾರೆ ಯಾವುದಿದೆ ಅಂತ ಒಂದು ನೆರೆಟಿವ್ ಸೆಟ್ ಮಾಡ್ತಾರೆ. ಇರಾನಿನಲ್ಲಿ ಅಣ್ವಸ್ತ್ರ ಇದೆ, ಇದು ಜಾಗತಿಕವಾಗಿ ತುಂಬ ಆತಂಕವನ್ನು ತಂದೊಡ್ಡುತ್ತದೆ, ಬಹಳ ಅಪಾಯ ಉಂಟು ಮಾಡುತ್ತದೆ, ಹಾಗೆ ಮಾಡ್ತದೆ, ಹೀಗೆ ಮಾಡ್ತದೆ ಅಂತೇಳಿ ಜಾಗತಿಕ ಒಂದು ನೆರೆಟಿವ್ ಸೆಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಆ ನೆರೆಟಿವ್ನ ಈ ಡಂಗ್ ಮನಸ್ಥಿತಿ. ಟ್ರಂಪ್ ಒಬ್ಬ ಅಂಧಭಕ್ತ. ಅವನಂತ ಒಂದು ನಾನ್ಸೆನ್ಸು ಬೇರೆ ಯಾರೂ ಇಲ್ಲ. ಅವ್ನು ಏನು ಸ್ಟೇಟ್ಮೆಂಟ್ ಕೊಡ್ತಾನೆ ಗೊತ್ತಿಲ್ಲ. ನಾನು ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ದೇನೆ, ಆಪರೇಷನ್ ಸಿಂಧೂರ್ ಆಯ್ತಲ್ಲ ಆ ಟೈಮಲ್ಲಿ, ನನಗೆ ಶಾಂತಿ ನೋಬೆಲ್ ಪ್ರಶಸ್ತಿ ಬೇಕು ಅಂದ. ಹುಚ್ಚ ಕಟ್ ಮಾಡಿದ್ರೆ ಇರಾನ್ ಭೂಪಟದಿಂದ ನಾಶ ಮಾಡ್ತೀನಿ ಅಂತಾನೆ. ಅವನು ಈ ಇರಾನ್ ಮೇಲೆ ಯುದ್ಧ ಶುರು ಮಾಡ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಬರೀ ಇಂಥದ್ದೇ ಅದು ಇದು ಹಾಗೆ ಹೀಗೆ ಮಾತಾಡ್ತಾ ಇದ್ದ. ಇರಾನ್ ಮೇಲೆ ಯಾವಾಗ ಯುದ್ಧ ಮಾಡ್ಬೇಡ, ಯಾವಾಗ ಕಮ್ಯುನಿ ಇಡುತ್ತಾಯ್ತು, ಯಾವಾಗ ಇರಾನ್ ಹಾಗೆ ಕೊನೆ ಉಸಿರು ಕೊನೆ ವ್ಯಕ್ತಿ ಇರೋರು ಹೋರಾಟ ಮಾಡುವಂತ ಮನಸ್ಸಿಕತೆ. ಆಮೇಲೆ ಅಲ್ಲಿ ಇವರು ಇನ್ನೊಬ್ರು ತೀರ್ಕೊಂಡ್ರು, ಇವರು ಬಿದ್ದುಬಿಟ್ಟಿದ್ದಾರೆ. ಟ್ರಂಪ್ ಗೊತ್ತಾಯ್ತು, ಇಸ್ರೇಲ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಾಯ ಟೆಲ್ ಅವೀವ್ ಪರಿಸ್ಥಿತಿ ಹೇಳಬಾರ್ದು. ನನ್ನ ಅನೇಕ ಸ್ನೇಹಿತರು ಇಸ್ರೇಲ್ ಇದ್ದಾರೆ, ಭಾರತ ಸ್ನೇಹಿತರು. ಅವರೆಲ್ಲ ಈ ಕಾಂಗ್ರೆಸ್ ಪಕ್ಷದಲ್ಲೆಲ್ಲ ಒಂದು ಸ್ವಲ್ಪ ಆಕ್ಟಿವ್ ಇದ್ದಾರೆ. ಅವ್ರು ಹೇಳ್ತಾರೆ ಬಿಲೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಯಾವ ಬಂಕರ್ ಹೋದ್ರೂ ಉಡಿಸೋ ಕ್ಲಸ್ಟರ್ ಬಾಂಬ್ಗಳಂತೆ ಹಿಂಗೆ ಬರ್ತದೆ. ಆಯ್ತು, ನೀನು ಐರನ್ ಡೋಮ್ ಹಿಡ್ಕೊಂಡು ಹೊಡಿತೀಯ, ಅದು ಹೋಗ್ಬೇಕಾದ್ರೆ ಅದು 4-5 ಛಿದ್ರ ಆಗ್ಬಿಟ್ಟು ರಪ್ ಅಂತ ಹೊಡಿತಿದೆ. ವಿಚಿತ್ರ ಏನೇನು ಬಿಡ್ತದೇನೆ ಇರಾನು. ಕಳೆದ 30 ವರ್ಷದಿಂದ ವೆಪನ್ಗಳನ್ನ ತಯಾರಿಸಿದಂತೆ. 30 ವರ್ಷಗಳಿಂದ ಇರಾನು 30 ವರ್ಷದಿಂದ ಮ್ಯೂಸಲ್ಗಳನ್ನ ತಯಾರಿಸಿಟ್ಟಿದ್ದಾರಂತೆ. ಅವ್ರ ಬೇರೆ ಥರನೇ ಇದ್ದಾರೆ ಅವರು. ಇದೇನಾಯ್ತು, ಇದು ನಾವೇನು ಅನ್ಕೊಂಡ್ವಿ, ಯಾವುದೋ ಹೌತಿ, ಯಾವುದೋ ಹಮಾಸು, ಯಾವುದೋ ಹಿಜ್ಬುಲ್ಲಾ, ಯಾವುದೋ ರಕ್ಷಣಾ ವೇದಿಕೆ ಅನ್ಕೊಂಡಿದ್ವಿ. ಆದರೆ ಇದು ಪರಿಸ್ಥಿತಿ ಬೇರೆ ಥರ ಇದೆ ಅಂಥೇಳಿ ಏನು ಮಾಡ್ದ, ನಾವು ಮಾತುಕತೆಗೆ ಸಿದ್ಧ ಅಂದ ಟ್ರಂಪು. ನಿನ್ನ ಹತ್ರ ಏನು ಮಾತಾಡೋದ? ನಮ್ಮ ಸುಪ್ರೀಂ ಲೀಡರ್ನ ಕೊಂದು
ನಿನಗೆ ತೇವಲು ಸ್ಟಾರ್ಟ್ ಆದಾಗ ನಿಂಗೆ ಯುದ್ಧ, ನಿನಗೆ ಸಾಕಾದಾಗ ಮಾತುಕತೆ, ಶಾಂತಿ ಒಪ್ಪಂದ. ಏನು ಇನ್ನೊಂದು ದೊಡ್ಡ ಇದಾ ಸರ್? ಎಂಬೇಸಿಗೆ ಒಂದು ಫೋನ್ ಬಂದು ಭಾರಿ ಏನೋ ಆಗಿದೆ ಅಂತ ಹೇಳ್ತೀನಿ, ಆ ವಿಚಾರ ಹೇಳ್ತೀನಿ ನಾನು. ಇಡೀ ಎಲ್ಲ ರಾಷ್ಟ್ರಗಳು ಇವನಿಗೆ ಆಯಿತು, ಇನ್ನು ಇರಾನನ್ನು ಎದುರಿಸೋಕ್ಕೆ ಸಾಧ್ಯ ಇಲ್ಲ, ಹಾರ್ಮೋಸ್ ಕ್ಲೋಸ್ ಮಾಡ್ತಾ ಇದ್ದಾರೆ, ಆಮೇಲೆ ಬೇಸ್ಗಳ ಮೇಲೆ ಬಾಂಬ್ ಹಾಕ್ತಿದ್ದಾರೆ, ಜೊತೆಗೆ ಗ್ಯಾಸಿನ ಬೇಸ್ ಮೇಲೆ ಬಾಂಬ್ ಹಾಕ್ತಿದ್ದಾರೆ, ಸಿಕ್ಕಾಪಟ್ಟೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಹೊಡಿತಿದೆ ತಾನೆ, ಇಡೀ ಪ್ರಪಂಚ ಹೊಡ್ತಾ ತಿನ್ನಬೇಕು ಅಂತ ತೀರ್ಮಾನ ಮಾಡಿದೆ. ಹಾಗಾಗಿ ಜಾಗತಿಕವಾಗಿ ಎಲ್ಲ ರಾಷ್ಟ್ರಗಳು ಸ್ವಲ್ಪ ಈ ಯುದ್ಧಕ್ಕೆ ಬೆಂಬಲ ಕೊಟ್ಟು ನೆತನ್ಯಾಹುನು ಹೇಳ್ದ, ಬನ್ನಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಸೇರ್ಕೊಳ್ಳಿ, ಇರಾನಿಗೆ ಬುದ್ಧಿ ಕಲಿಸೋಣ ಅಂತೇಳಿ. ಎಲ್ಲರೂ ಏನು ಹೇಳಿದ್ರು? ಸ್ವಿಟ್ಜರ್ಲ್ಯಾಂಡು, ರಷ್ಯಾ, ಚೀನಾ ಎಲ್ಲ ರಾಷ್ಟ್ರಗಳು ಏನು ಹೇಳಿದ್ರು? ಹೋಗ, ನಿಂಗೆ ನಾವು ಹೇಳ್ದೋ ಯುದ್ಧ ಮಾಡೋಕ್ಕೆ, ನಾವು ಬರಲ್ಲ, ನೀನು ಫಸ್ಟ್ ಸರಿ ಹೋಗು, ವಾಪಸ್ ಬುದ್ಧಿ ಹೇಳೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.